ಅದ್ಭುತ. ಲ್ಯಾಂಡ್ ಸ್ಲೈಡ್ ಹೇಗಾಗುತ್ತೆ ಅಂತ ಗೊತ್ತಾ? ಸದ್ಯ ಕರ್ನಾಟಕದ ಹಲವು ಭಾಗಗಳಲ್ಲಿ ಈ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಯಾಕೆ ಅಂತ ಯಾರಾದರೂ ತಲೆ ಕೆಡಿಸ್ಕೊಂಡಿದ್ದೀರಾ? ಅದರಲ್ಲೂ ಮಳೆಗಾಲದಲ್ಲಿ ಭೂಕುಸಿತ ಆಗೋದ್ರಿಂದ ಉಂಟಾಗೋ ಸಾವು ನೋವುಗಳು ಒಂದೆರಡಲ್ಲ. ನಮ್ಮ ಕರ್ನಾಟಕದಲ್ಲಿ ಭೂಕುಸಿತ ಅಂದರೆ ಅದು ಸರ್ವೇ ಸಾಮಾನ್ಯ ಆಗೋಗಿದೆ. ಹಾಗಾದರೆ ಇದಕ್ಕೆ ಕಾರಣವಾದರೂ ಏನು? ಇದರ ಹಿಂದೆ ಇರೋದು ಯಾರು? ಮಲೆನಾಡಿಗೂ ಕಾದಿದೆಯಾ ಕಂಟಕ? ಹುಲಿಕಲ್, ಆಗುಂಬೆ, ಚಾರ್ಮಾಡಿ, ಶಿರಾಡಿ ಘಾಟ್ಗಳಲ್ಲಿ ಏನಾಗ್ತಾ ಇದೆ? ಇದಕ್ಕೆ ಕಾರಣ ಯಾರು ಅಂತ ನೋಡ್ತಾ ಹೋಗೋಣ. ಭೂಕುಸಿತ ಅಂದರೆ ಕೇವಲ ಭೂಮಿಯಷ್ಟೇ ಅಲ್ಲದೆ ಕಣ್ಮನ ಸೆಳೆವಂತೆ ಆಕಾಶದೆತ್ತರಕ್ಕೆ ಬೆಳೆದು ನಿಂತ ಬೆಟ್ಟ ಗುಡ್ಡಗಳು, ಬೃಹತ್ ಗಾತ್ರದ ಮರಗಳು ಕುಸಿದು ನೆಲ ಕಪ್ಪಳಿಸುವ ಘಟನೆಯಾಗಿದೆ. ಕೆಲವೊಮ್ಮೆ ಇದು ಪ್ರಕೃತಿಯು ಮಾನವನ ಕೃತ್ಯಗಳಿಗೆ ನೀಡುವ ಪ್ರತಿಕ್ರಿಯೆ ಅಂದರೆ ತಪ್ಪಾಗಲಾರದು. ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಭೂಕುಸಿತ ಸಂಭವಿಸುವ ಜಿಲ್ಲೆಗಳು ಬಹುಪಾಲು ಪರ್ವತಮಾಲೆ ಪ್ರದೇಶಗಳೇ ಆಗಿವೆ. ವಿಶೇಷವಾಗಿ ಪಶ್ಚಿಮ ಘಟ್ಟಗಳನ್ನು ಒಳಗೊಂಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಣಬಹುದಾಗಿದೆ. ಇನ್ನು ಕರ್ನಾಟಕದಲ್ಲಿ ಪ್ರಾಥಮಿಕವಾಗಿ ಭೂಕುಸಿತಕ್ಕೆ ಗುರಿಯಾಗುವ ಜಿಲ್ಲೆಗಳು ಅಂದರೆ ಕೊಡಗು, ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ, ದಕ್ಷಿಣ ಕನ್ನಡ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಈ ಗುಡ್ಡದ ಭೂತ ಕಾಡ್ತಾನೇ ಇದೆ. 2018-19ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ, ಸೋಮವಾರಪೇಟೆ ಮತ್ತು ವಿರಾಜಪೇಟೆ ತಾಲೂಕುಗಳಲ್ಲಿ ಅನೇಕ ಪ್ರದೇಶಗಳು ಭಾರೀ ಹಾನಿಗೆ ಒಳಗಾದವು. ಈ ಘಟನೆಯಿಂದಾಗಿ 2018ರ ಆಗಸ್ಟ್ 8ರಿಂದ 15ರ ನಡುವಿನ ಭೂಕುಸಿತದ ಘಟನೆಯಲ್ಲಿ 15 ಮಂದಿ ಸಾವನ್ನಪ್ಪಿದ್ರು. ಇದೇ ಜಿಲ್ಲೆಯಲ್ಲಿ ಆಗಸ್ಟ್ 6, 2020ರಲ್ಲಿ ತಲಕಾವೇರಿಯ ಬಳಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ 5 ಜನ ಸಾವನ್ನಪ್ಪಿದ್ರು. ಇದಿಷ್ಟು ಕೊಡಗಿನಲ್ಲಿ ಸಂಭವಿಸಿದ ಘಟನೆಯಾದರೆ, ಮೇ 30, 2025ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಭಾರೀ ಮಳೆ ಮತ್ತು ಭೂಕುಸಿತ ಸಂಭವಿಸಿ 4 ಜನ ಸಾವನ್ನಪ್ತಾರೆ. ಇದರಲ್ಲಿ 3 ಜನ ಮಕ್ಕಳು ಸೇರಿರ್ತಾರೆ. ಇದಿಷ್ಟೇ ಅಲ್ಲದೆ 31 ಮೇ 2025ರಲ್ಲಿ ನಡೆದ ಭೂ ಮತ್ತು ಮನೆ ಕುಸಿತಕ್ಕೆ 2 ಸಾವನ್ನಪ್ಪಿದ್ರೆ ಇನ್ನಿಬ್ಬರು ಗಾಯಗೊಳ್ತಾರೆ. ಅದೃಷ್ಟವಶಾತ್ ಇನ್ನುಳಿದ ಪ್ರದೇಶಗಳು ಭೂಕುಸಿತಕ್ಕೆ ಒಳಗಾದರೂ ಜೀವಹಾನಿ ಸಂಭವಿಸಿರಲಿಲ್ಲ. ಹಾಗಾದರೆ ಇಷ್ಟೆಲ್ಲ ಸಾವು ನೋವುಗಳನ್ನು ಸೃಷ್ಟಿಸಿರುವಂಥ ಭೂಕುಸಿತಕ್ಕೆ ಕಾರಣವಾದರೂ ಏನು? ಕೇವಲ ಅತಿಯಾದ ಮಳೆಯಿಂದ ಮಾತ್ರ ಭೂಕುಸಿತ ಉಂಟಾಗುತ್ತಾ? ಅಥವಾ ಮನುಷ್ಯನ ಕೃತ್ಯಗಳೇನಾದರೂ ಇದಕ್ಕೆ ಕಾರಣನಾ? ಈ ಆ್ಯಂಗಲ್ನಲ್ಲಿ ಹುಡುಕ್ತಾ ಹೋದರೆ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಇಲ್ಲಿ ಒಂದು ವಿಷಯ ಹೇಳ್ತೀವಿ ಕೇಳಿ. ಮನುಷ್ಯನಿಗೆ ಪ್ರಕೃತಿಯ ಅವಶ್ಯಕತೆ ಇದೆ, ಆದರೆ ಪ್ರಕೃತಿಗೆ ಮನುಷ್ಯನ ಅವಶ್ಯಕತೆ ಇಲ್ಲ. ಇದನ್ನು ನರಮಾನವ ಅರ್ಥಕೊಂಡಿದ್ರೆ ಪ್ರಕೃತಿಯ ಮೇಲಾಗುವ ದೌರ್ಜನ್ಯ ಒಂದಷ್ಟಾದರೂ ಕಡಿಮೆಯಾಗ್ತಿತ್ತೋ ಏನೋ. ಇಲ್ಲಿ ಭೂಕುಸಿತಕ್ಕೆ ಪ್ರಕೃತಿಯ ವರ್ತನೆಗಳಿಗಿಂತ ಮನುಷ್ಯನ ಕೃತ್ಯಗಳೇ ಹೆಚ್ಚಿನ ಕಾರಣವಾಗಿವೆ. ಮುಂಗಾರು ಮಳೆ, ಜಲಚಲನೆಯಿಂದಾಗುವ ಭೂಕಂಪನ ಮತ್ತು ಭೂಗರ್ಭದ ಸ್ವಭಾವಗಳು ಒಂದು ಕಡೆ ಪ್ರಾಕೃತಿಕ ಕಾರಣಗಳಾದರೆ, ಮತ್ತೊಂದೆಡೆ ಅರಣ್ಯನಾಶ, ಅಕ್ರಮ ಕಟ್ಟಡಗಳ ನಿರ್ಮಾಣ, ಮಿತಿಮೀರಿದ ಗಣಿಗಾರಿಕೆ, ಅರಣ್ಯ ಪ್ರದೇಶಗಳ ಮುತ್ತಿಗೆ, ಹಗ್ಗದ ಕಾಮಗಾರಿಗಳು, ಅನುಚಿತ ಕೃಷಿ ವಿಧಾನಗಳಂತಹ ಕೃತ್ಯಗಳು ಮಾನುಷ್ಯ ಕಾರಣಗಳಾಗಿ ಕಾಣಿಸ್ಕೊಳ್ತವೆ. ಇಲ್ಲಿ ಅತಿಯಾದ ಗಣಿಗಾರಿಕೆಯಿಂದ ಭೂಮಿಯ ಒಳಭಾಗದ ಶಕ್ತಿಯ ಸಮತೋಲನ ಹಾಳಾಗತ್ತೆ. ಮೇಲ್ಮಟ್ಟದ ಬೆಟ್ಟಗಳು ಬುಡಗಳಲ್ಲಿ ದುರ್ಬಲಗೊಳ್ಳತ್ವೆ. ಭೂಮಿಯ ಬಿರುಕು ಸೃಷ್ಟಿಯಾಗಿ ಮಳೆ ನೀರು ಒಳ ಹೋಗಿ ಮಣ್ಣಿನ ಹಿಡಿತ ನಾಶವಾಗತ್ತೆ. ಅಷ್ಟೇ ಅಲ್ಲದೆ ಗಣಿಗಾರಿಕೆಯಿಂದ ನೆಲದ ಜಲಮಟ್ಟದಲ್ಲಿ ಬದಲಾವಣೆ ಉಂಟಾಗತ್ತೆ. ಕಡಿದಾದ ಪ್ರದೇಶಗಳಲ್ಲಿ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ನಡೀತಾ ಇರೋ ದೌರ್ಜನ್ಯವೇ ಈ ಭೂಕುಸಿತಕ್ಕೆ ಮುಖ್ಯವಾದ ಕಾರಣ. ಶಿರಾಡಿ ಘಾಟ್ ಇರ್ಬೋದು, ಹುಲಿಕಲ್ ಘಾಟ್, ನಾಗೋಡಿ ಘಾಟ್, ಆಗುಂಬೆ ಘಾಟ್, ಚಾರ್ಮಾಡಿ ಘಾಟ್ ಎಲ್ಲ ಕಡೆಯಲ್ಲೂ ಭೂಕುಸಿತದ ಆತಂಕ ಇದ್ದೇ ಇದೆ. ರಸ್ತೆಯ ನೆಪ, ಅರಣ್ಯಕ್ಕೆ ಕೊಡ್ತಾ ಇರೋ ಹೊಡೆತ ಭೂಕುಸಿತಕ್ಕೆ ಕಾರಣವಾಗ್ತಾ ಇರೋದು ಸುಳ್ಳಲ್ಲ. ಯಾಕಂದರೆ ಅರಣ್ಯ ನಾಶದಿಂದ ಮರಗಳು ಮತ್ತು ಸಸ್ಯಗಳು
ಮಣ್ಣನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಕಳೆದುಕೊಳ್ತವೆ. ಈ ಕಾರಣದಿಂದ ಮಣ್ಣು ಸುಲಭವಾಗಿ ದೂಡುವಿಕೆಗೆ ಒಳಗಾಗತ್ತೆ. ಮರಗಳು ಇಲ್ಲವಾದಾಗ ಮಣ್ಣು ಸಡಿಲವಾಗಿ ಹೊರಹೊಮ್ಮುತ್ತೆ. ಹಾಗೆ ಭಾರೀ ಮಳೆಗೆ ಅಥವಾ ಭೂಕಂಪನಕ್ಕೆ ಮಣ್ಣು ಜಾರುವ ಸಾಧ್ಯತೆ ಹೆಚ್ಚಾಗತ್ತೆ. ಒಟ್ಟಾರೆಯಾಗಿ ಅರಣ್ಯಗಳು ಭೂಮಿಯ ಮೇಲ್ಮಟ್ಟವನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತವೆ. ಅರಣ್ಯನಾಶ ಈ ರಕ್ಷಣಾತ್ಮಕ ಪರಿಣಾಮವನ್ನು ನಾಶ ಮಾಡಿ ಭೂಕುಸಿತವನ್ನು ಪ್ರೇರೇಪಿಸುತ್ತೆ. ಇನ್ನು ಭೂಕುಸಿತದ ನಿಯಂತ್ರಣಕ್ಕಾಗಿ ಸರ್ಕಾರವು ತಾಂತ್ರಿಕ ಮತ್ತು ಭೌತಿಕ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಈ ಹಾದಿಯಲ್ಲಿ ಪರಿಸರ ಪುನರ್ವಸತಿ, ಗೋಡುಗಟ್ಟು ನಿರ್ಮಾಣ ಹಾಗೆ ಸ್ಲೋಪ್ ಸ್ಟೆಬಿಲೈಸೇಷನ್ನ ಮೂಲಕ ಬೆಟ್ಟಗಳಿಂದ ಜಾರುವ ಮಣ್ಣನ್ನು ಕೃತಕ ತಂತ್ರಜ್ಞಾನದಿಂದ ನಿಯಂತ್ರಿಸಿ ಬಲಪಡಿಸಬಹುದಾಗಿದೆ. ಶಿಕ್ಷಣ ಮತ್ತು ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಿಗೆ ಹಾಗೆ ಜನಸಾಮಾನ್ಯರಿಗೆ ಭೂಕುಸಿತ ಮತ್ತು ಅದರ ಅಪಾಯಗಳ ಕುರಿತು ಜಾಗೃತಿ ಮೂಡಿಸಬಹುದಾಗಿದೆ. ಸಾಮಾಜಿಕ ಮತ್ತು ಪ್ರಾಕೃತಿಕ ಸಮಸ್ಯೆಗಳು ಕೇವಲ ಸರ್ಕಾರದ ಕಾರ್ಯಗಳಿಂದ ಮಾತ್ರ ಪರಿಹಾರವಾಗಬೇಕಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಸರ್ಕಾರದ ಯೋಜನೆ ಮತ್ತು ಕಾರ್ಯಗಳೊಂದಿಗೆ ಜನಸಾಮಾನ್ಯರು ಕೂಡ ಕೈ ಜೋಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಮರಗಳ ನಾಶ ಮತ್ತು ಅರಣ್ಯ ನಾಶವನ್ನು ತಪ್ಪಿಸಬೇಕಾಗಿದೆ. ಮರಗಳ ನಾಟಿಯ ಮೂಲಕ ಹಸಿರು ಸಂರಕ್ಷಣೆಗೆ ಸಹಾಯ ಮಾಡಬಹುದಾಗಿದೆ. ಬೆಟ್ಟಗುಡ್ಡಗಳಲ್ಲಿ ತಾಂತ್ರಿಕ ಸಹಾಯವಿಲ್ಲದೆ ಕೃಷಿ ಅಥವಾ ಕಟ್ಟಡ ನಿರ್ಮಾಣ ಮಾಡೋದನ್ನು ಕೈ ಬಿಡಬೇಕಾಗಿದೆ. ವಿಪತ್ತು ಮುನ್ನೆಚ್ಚರಿಕೆ ಸೂಚನೆಗಳಿಗೆ ಗೌರವ ನೀಡಿ ಸೂಕ್ತ ಕ್ರಮಗಳನ್ನು ಅನುಸರಿಸಬೇಕಾಗಿದೆ. ಗ್ರಾಮ ಸಭೆಗಳು, ಶಾಲಾ ಕಾರ್ಯಕ್ರಮಗಳು ಹಾಗೆ ಇತರ ಸಭೆಗಳ ಮೂಲಕ ಭೂಕುಸಿತದ ಬಗ್ಗೆ ಜಾಗೃತಿ ಮೂಡಿಸಬಹುದಾಗಿದೆ. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಗಳ ಕಡಿತ, ಮಣ್ಣಿನ ಕಳ್ಳ ಸಾಗಾಣಿಕೆಯಂಥ ಕೃತ್ಯಗಳನ್ನು ತಡೆಯೋದ್ರ ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿ ನೀಡುವಲ್ಲಿ ಮುಂದಾಗಬೇಕಾಗಿದೆ. ಎಲ್ಲಂದರಲ್ಲಿ ರೆಸಾರ್ಟ್ ಮಾಡೋದು, ವ್ಯಾಪಾರ ವಹಿವಾಟಿಗೆ ಅವಕಾಶ ಮಾಡಿಕೊಡೋದು, ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡೋದು, JCBಯಲ್ಲಿ ಕೆಲಸ ಮಾಡಿಸುವಂಥದ್ದು, ಹೋಮ್ ಸ್ಟೇ ನಿರ್ಮಾಣ ಮಾಡೋದು, ಟ್ರಕ್ಕಿಂಗ್ಗೆ ಅವಕಾಶ ಕೊಡ್ತೀವಿ ಅಂತ ಪ್ರವಾಸೋದ್ಯಮ ಮಾಡೋದು ಸಹ ಹಲವಾರು ವಿಪತ್ತುಗಳಿಗೆ ಆಹ್ವಾನ ಕೊಟ್ಟಂತಾಗತ್ತೆ. ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀವಿ ಕೇಳಿ. ಪ್ರಕೃತಿಯಿಂದ ನೀರು, ಗಾಳಿ ಸೇರಿದಂತೆ ಹಲವಾರು ಬೆಲೆ ಕಟ್ಟಲಾಗದಂತಹ ವಸ್ತುಗಳನ್ನು ಪಡ್ಕೋತಾ ಇದ್ದೇವೆ. ಅಂತಹ ಪ್ರಕೃತಿಗೆ ನಾವೇನು ಕೊಡ್ತಾ ಇದ್ದೇವೆ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಬೇಕಾಗಿದೆ.